ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ಚಳಿಗಾಲ ಅಥವಾ ವಿಂಟರ್ ಸೀಸನ್ ನಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಅನ್ನ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಈ ಒಂದು ಸೀಸನ್ ಅಲ್ಲಿ ಯಾವ ತರಹದ ಪ್ರಾಡಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ಅದೇ ರೀತಿ ಯಾವ ತರಹದ ಪ್ರಾಡಕ್ಟ್ಸ್ ಅನ್ನ ನಾವು ಚೂಸ್ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಪೂರ್ತಿ ನೋಡಿ. ನಾನ್ ನಿಮ್ಮ ಪ್ರೀತಿ, ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಮ್ಮ ಸ್ಕಿನ್ ಟೈಪ್ ಯಾವುದೇ ಇದ್ರೂ ಕೂಡ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಬಂದು ಡ್ರೈ ಆಗೋದು ಸಹಜ. ಅದನ್ನು ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ನನ್ನ ಸ್ಕಿನ್ ಮೇಲಿರೋ ಡ್ರೈ ಸೆಲ್ಸನ್ನು ರಿಮೂವ್ ಮಾಡೋದಕ್ಕೆ, ಅದೇ ರೀತಿ ಫ್ಲೇಕಿನೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಒಂದು 12 to 24 ಅವರ್ಸ್ ಮುಂಚೆನೇ ನನ್ನ ಸ್ಕಿನ್ನನ್ನು ಸ್ಕ್ರಬ್ ಮಾಡ್ಕೊಂಡಿದ್ದೆ. ಅದೇ ರೀತಿ ನನ್ನ ಲಿಪ್ಸ್ ಕೂಡ ಸ್ಕ್ರಬ್ ಮಾಡಿಕೊಂಡು ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೆ. ನಿಮ್ಮ ಫೇವ್ರೆಟ್ ಸ್ಕ್ರಬ್ಬನ್ನು ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ನನ್ನ ಫೇಸನ್ನು ಕ್ಲೆನ್ಸ್ ಮಾಡ್ಕೊಂಡಿದ್ದ ನಂತರ ಟೋನರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ರೋಸ್ ವಾಟರನ್ನೇ ನನ್ನ ಟೋನರ್ ಆಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ರೀತಿ ಬೇರೆ ಟೋನರ್ಸ್ ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟರನ್ನೇ ಟೋನರ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಪಿಲ್ಗ್ರಿಮ್ ಅವರ ಟೋನರ್ನ ಕೂಡ ನೀವು ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಹೈಡ್ರೇಷನ್ ಅನ್ನ ಕೊಡುತ್ತೆ. ಮಾಯ್ಶ್ಚರೈಸರ್ಸ್ನ ನಾವು ಆದಷ್ಟು ಕ್ರೀಮ್ ಅಥವಾ ಆಯಿಲ್ ಬೇಸ್ಡ್ ಅಲ್ಲಿ ಈ ವಿಂಟರ್ಗೆ ಚೂಸ್ ಮಾಡಬೇಕಾಗತ್ತೆ. ಆಗ ಮಾತ್ರ ನಮ್ಮ ಮೇಕಪ್ ಬಂದು ತುಂಬ ಸ್ಮೂತ್ ಆಗಿ, ಅದೇ ರೀತಿ ತುಂಬ ಫ್ಲಾಲೆಸ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ವಿಂಟರ್ಸ್ಗೆ ಯಾವ ರೀತಿಯ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ಬೋದು ಅಂತ ನನ್ನ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ. ಇಲ್ಲಿ ನಾನು ಯಾವ ರೀತಿಯ ಪ್ರಾಡಕ್ಟ್ಸ್ ಅನ್ನ ಚೂಸ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ನಿಮ್ಮ ಇಚ್ಛೆಯ ಬ್ರ್ಯಾಂಡ್ಸ್ ಅಲ್ಲಿ ನೀವು ಪ್ರಾಡಕ್ಟ್ಸ್ ಅನ್ನ ಬೈ ಮಾಡ್ಬೋದು. ವಿಂಟರ್ ಅಲ್ಲಿ ಮಾಯ್ಶ್ಚರೈಸರ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು, ಅದೇ ರೀತಿ ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಬಿಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪ್ರೈಮರ್ ಅನ್ನ ಹಚ್ತಾ ಇದ್ದೀನಿ. ಪ್ರೈಮರ್ ಅನ್ನ ಚೂಸ್ ಮಾಡುವಾಗ ಹೈಡ್ರೇಟಿಂಗ್ ಅಥವಾ ಆಯಿಲ್ ಬೇಸ್ಡ್ ಅಥವಾ ಕ್ರೀಮ್ ಬೇಸ್ಡ್ ಪ್ರೈಮರ್ಸ್ ಅನ್ನ ನೀವು ಯೂಸ್ ಮಾಡಬೇಕಾಗತ್ತೆ ಈ ಒಂದು ವಿಂಟರ್ಸ್ ಅಲ್ಲಿ. ಈಗ ನಾನು ಹೇಳ್ತಾ ಇರುವಂತಹ ಪಾಯಿಂಟ್ಸ್ ಬಂದು ಯಾವ ರೀತಿಯ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ಎಂಡ್ ನಲ್ಲಿ ಯಾವ ರೀತಿಯ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೆಬಿಲಿನ್ ಅವರ ಡ್ಯೂವಿ ಪ್ಲಸ್ ಸ್ಮೂತ್ ಪ್ರೈಮರ್ ಅನ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇನ್ಸೈಟ್ ಅವರ ಕಲರ್ ಕರೆಕ್ಷನ್ ಪ್ಯಾಲೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಕ್ರೀಮ್ ಬೇಸ್ಡ್ ಕರೆಕ್ಷನ್ ಪ್ಯಾಲೆಟ್ ಆಗಿರೋದ್ರಿಂದ ನಮ್ಮ ಮೇಕಪ್ ಅನ್ನ ಕೇಕಿ ಮಾಡದೆ, ಫ್ಲೇಕಿ ಮಾಡದೆ ನೀಟಾಗಿ ಒಂದು ಬೇಸ್ಗೆ ಕರೆಕ್ಷನ್ ಅನ್ನ ಮಾಡಿಕೊಡುತ್ತೆ. ಇನ್ ಕೇಸ್ ನಾವು ವಾಟರ್ ಬೇಸ್ಡ್ ಕಲರ್ ಕರೆಕ್ಟರ್ ಅನ್ನ ಯೂಸ್ ಮಾಡೋದಾದ್ರೆ ತುಂಬಾ ಲೈಟ್ ಆಗಿನೇ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಡ್ರೈನೆಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೌಂಡೇಶನ್ಗೆ ಮ್ಯಾಟ್ ಫೌಂಡೇಶನ್ ಅನ್ನೇ ಹೇಗೆ ಯೂಸ್ ಮಾಡಿಕೊಂಡು ತುಂಬ ಹೈಡ್ರೇಟಿಂಗ್ ಆಗಿ ನಮ್ಮ ಬೇಸನ್ನು ಕ್ರಿಯೇಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಈ ರೀತಿ ಯಾವುದಾದ್ರೂ ಮ್ಯಾಟ್ ಫೌಂಡೇಶನನ್ನು ಕೈ ಮೇಲೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ನ ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ ನಂತರ ನಾವು ನಮ್ಮ ಸ್ಕಿನ್ ಮೇಲೆ ಹಚ್ಚಬೇಕಾಗತ್ತೆ. ನಮ್ಮ ಹತ್ರ ಹೈಡ್ರೇಟಿಂಗ್ ಫೌಂಡೇಶನ್ ಇಲ್ದಿರುವಾಗ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾವ ಫೌಂಡೇಶನ್ ಮೇಲೆ ಇದು ಲ್ಯೂಮಿನೆಸ್ ಅಥವಾ ಲ್ಯೂವಿ ಮ್ಯಾಟ್ ಅಥವಾ ಗ್ಲೋಯಿಂಗ್ ಹೈಡ್ರೇಟಿಂಗ್ ಅಂತ ಬರ್ದಿರುತ್ತೋ ಆ ಒಂದು ಫೌಂಡೇಶನ್ ಅನ್ನು ನೀವು ಯೂಸ್ ಮಾಡ್ಬೋದು. ಅದೇ ರೀತಿ ನಮ್ಮ ಫೌಂಡೇಶನ್ ಆಯಿಲ್ ಬೇಸ್ಡ್ ಅಥವಾ ಕ್ರೀಮ್ ಬೇಸ್ಡ್ ಆಗಿದ್ರು ಕೂಡ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು, ಅಥವಾ ಟಿಂಟೆಡ್ ಸೀರಮ್ ಅಂತ ಕೂಡ ನಮಗೆ ಸಿಗತ್ತೆ, ಅದನ್ನು ಕೂಡ ಫೌಂಡೇಶನ್ ಆಗಿ ಯೂಸ್ ಮಾಡ್ಬೋದು. ಕ್ರೀಮ್ ಕಾಂಟೋರಿಂಗ್ ನ ಮಾಡ್ಕೊಳ್ಳೋರು ಫೌಂಡೇಶನ್ ಅನ್ನ ಹಚ್ಚಾದ ನಂತರ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಪೌಡರ್ ಇಂದ ಸೆಟ್ ಮಾಡೋದಕ್ಕೆ ಫೇಸಸ್ ಕೆನಡಾ ಕಾಂಪ್ಯಾಕ್ಟ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಪೌಡರ್ ಇಂದ ಸೆಟ್ ಮಾಡುವಾಗ ತುಂಬಾ ಲೈಟ್ ಆಗಿರೋ ಕಾಂಪ್ಯಾಕ್ಟ್ ಅನ್ನ ಯೂಸ್ ಮಾಡಬೇಕಾಗತ್ತೆ, ಅಥವಾ ಒಂದು ಟ್ರಾನ್ಸ್ಲ್ಯೂಸೆಂಟ್ ಪೌಡರ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಈ ರೀತಿ ನಾವು ಲೈಟ್ ವೆಯ್ಟ್ ಪೌಡರ್ ಅನ್ನ ಯೂಸ್ ಮಾಡೋದ್ರಿಂದ ನೀವಿಲ್ಲಿ ನೋಡ್ತಿರೋ ಹಾಗೆ ಡ್ರೈನೆಸ್ ಯಾವುದೇ ರೀತಿ ಕಾಣಿಸೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಪೌಡರ್ ಕಾಂಟೋರಿಂಗ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ತುಂಬಾ ಲೈಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಕೇಕಿನೆಸ್ ಅಥವಾ ಫ್ಲೇಕಿನೆಸ್ ನ ಅವಾಯ್ಡ್ ಮಾಡೋದಿಕ್ಕೆ. ನಂತರ ನಾವು ಬ್ಲಷ್ ಅನ್ನ ಯೂಸ್ ಮಾಡಬೇಕಾದ್ರೆ ಈ ರೀತಿ ಚೀಕ್ ಟಿಂಟ್ ಅಥವಾ ಈ ರೀತಿ ಒಂದು ಶಿಮರಿ ಬ್ಲಷ್ ಅನ್ನ ಯೂಸ್ ಮಾಡಬಹುದು.
ಶಿಮರಿ ಬ್ಲಷನ್ನು ತುಂಬ ಲೈಟ್ ಹ್ಯಾಂಡಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಪೌಡರಿಂದ ನಾವು ಸೆಟ್ ಮಾಡಿ ಆದಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಚೀಕ್ ಟಿಂಟನ್ನು ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫೌಂಡೇಶನ್ ಹಚ್ಚಾದ ನಂತರನೇ ನಾವು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ವಿಂಟರಲ್ಲಿ ನಮ್ಮ ಡ್ರೈ ಸ್ಕಿನ್ ಮೇಲೆ ಈ ರೀತಿಯ ಹೈಡ್ರೇಟಿಂಗ್ ಆಗಿರೋ ಚೀಕ್ ಟಿಂಟನ್ನೇ ಯೂಸ್ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋಗೆ ನಾನು ಪ್ಲಮ್ ಅವರ ಲಿಪ್ ಬಾಮ್ ಅನ್ನ ಹಚ್ಚಿದ್ದೆ. ಇದನ್ನು ನಾನು ಮೇಕಪ್ ಶುರುನಲ್ಲೇನೆ ಹಚ್ಕೊಂಡಿದ್ದೆ. ನಂತರ ನಾನಿಲ್ಲಿ ಫಿಕ್ಸರ್ ಅನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫೇಸಸ್ ಕೆನಡಾ ಅವರ ಶಿಮರಿ ಮೇಕಪ್ ಫಿಕ್ಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಫೇಸನ್ನು ಡ್ರೈ ಮಾಡ್ದಲೇ ಒಂದು ಒಳ್ಳೆ ಹೈಡ್ರೇಷನ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ಎಕ್ಸಸ್ ಲಿಪ್ ಬಾಮ್ ಅನ್ನ ಈ ರೀತಿ ಒಂದು ಟಿಶ್ಯೂನಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನನ್ನ ಲಿಪ್ಸ್ಗೆ ಮಮಾ ಅರ್ತ್ ಅವರ ಪ್ಲಮ್ ಪಂಚ್ ಶೇಡ್ ಅನ್ನ ಯೂಸ್ ಮಾಡಿಕೊಂಡು ನನ್ನ ಲಿಪ್ಸ್ ಅನ್ನ ಫಿಲ್ ಮಾಡ್ಕೋತೀನಿ. ಇದು ಒಂದು ಹೈಡ್ರೇಟಿಂಗ್ ಹಾಗೆ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ನಾವು ಯಾವ ರೀತಿಯ ಪ್ರಾಡಕ್ಟ್ಸ್ ಅನ್ನ ಚೂಸ್ ಮಾಡಬೇಕು ಅಂತ ತಿಳ್ಕೊಂಡ್ವಿ, ಅಂದ್ರೆ ಡೂಸ್ ಅನ್ನ ತಿಳ್ಕೊಂಡ್ವಿ. ಈಗ ನಾವು ಡೋಂಟ್ಸ್ ಅಂದ್ರೆ ಯಾವ ರೀತಿಯ ಪ್ರಾಡಕ್ಟ್ಸ್ ಅನ್ನ ಚೂಸ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ. ಟೋನರ್ಸ್ ಅನ್ನ ನಾವು ಚೂಸ್ ಮಾಡುವಾಗ ಆಲ್ಕೋಹಾಲ್ ಬೇಸ್ಡ್ ಇರುವಂತಹ ಪ್ರಾಡಕ್ಟ್ಸ್ ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿ ಮಾಯಿಶ್ಚರೈಸರ್ನ ಚೂಸ್ ಮಾಡುವಾಗ ಜೆಲ್ ಬೇಸ್ಡ್ ಅಥವಾ ಆಯಿಲ್ ಫ್ರೀ ಮಾಯಿಶ್ಚರೈಸರ್ಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಪ್ರೈಮರ್ಸ್ ಅನ್ನ ಚೂಸ್ ಮಾಡುವಾಗ ಸಿಲಿಕಾನ್ ಬೇಸ್ಡ್ ಅಥವಾ ಮ್ಯಾಟ್ ಫಿನಿಶ್ ಕೊಡುವಂತಹ ಪ್ರೈಮರ್ಸ್ ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ವಾಟರ್ ಬೇಸ್ಡ್ ಅಥವಾ ಲಿಕ್ವಿಡ್ ಬೇಸ್ಡ್ ಕರೆಕ್ಟರ್ಸ್ ಕೂಡ ನಮ್ಮ ಮೇಕಪ್ ಅನ್ನ ಡ್ರೈ ಮಾಡೋದ್ರಿಂದ ಅದನ್ನ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಫೌಂಡೇಶನ್ಸ್ನ ನಾವು ಆದಷ್ಟು ಮ್ಯಾಟ್ ಫೌಂಡೇಶನ್ ಇಂದ ಅಥವಾ ಸಿಲಿಕಾನ್ ಬೇಸ್ಡ್ ಫೌಂಡೇಶನ್ ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಮೇಕಪ್ ಅನ್ನ ಸೆಟ್ ಮಾಡೋದಿಕ್ಕೆ ತುಂಬ ಕವರೇಜ್ ಕೊಡುವಂತಹ ಕಾಂಪ್ಯಾಕ್ಟ್ ಪೌಡರ್ಸ್ ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿ ಮ್ಯಾಟ್, ಬ್ಲಷ್, ಆಲ್ಕೋಹಾಲ್ ಬೇಸ್ಡ್ ಮೇಕಪ್ ಫಿಕ್ಸರ್ ಅಥವಾ ಸೆಟ್ಟಿಂಗ್ ಸ್ಪ್ರೇ, ಅದೇ ರೀತಿ ಲಿಕ್ವಿಡ್ ಲಿಪ್ಸ್ಟಿಕ್ಗಳನ್ನು ಅವಾಯ್ಡ್ ಮಾಡೋದ್ರಿಂದ ಈ ಒಂದು ವಿಂಟರ್ಗೆ ನಾವು ಒಂದು ಬ್ಯೂಟಿಫುಲ್ ಆಗಿರೋ ಮೇಕಪ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.